ಹಾಯ್ ಹಲೋ ವೀಕ್ಷಕರೇ, ಉಷಾಸ್ ಕಿಚನ್ಗೆ ಸ್ವಾಗತ. ನಾವು ಈ ದಿನ ಸೀಮೆ ಬದನೆಕಾಯಿಯ ಬಜ್ಜಿಯನ್ನು ತುಂಬ ಸುಲಭವಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿ, ಈ ಥರ ಸೀಮೆ ಬದನೆಕಾಯಿ ಇರುತ್ತೆ, ಅದರಲ್ಲಿ ಬಜ್ಜಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ಫುಲ್ಲಾಗಿ. ಅದನ್ನು ಈ ಥರ ಮೇಲ್ಗಡೆ ಸಿಪ್ಪೆ ತೆಗೆದ್ಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಅರ್ಧ ಹೋಲ್ಡ್ ಮಾಡಬೇಕು. ಅರ್ಧ ಹೋಲ್ಡ್ ಮಾಡಿಬಿಟ್ಟು ಅದರೊಳಗಡೆ ಬೀಜ ಇರುತ್ತೆ ನೋಡಿ, ಈ ಥರ ಬೀಜ ಇರುತ್ತೆ ಒಳಗಡೆ. ಮೇಲಿಂದ ಬಿಳಿ ಇರೋದೆಲ್ಲ ಕ್ಲೀನಾಗೆ ತೆಗೆದ್ಬಿಟ್ಟು ಅದನ್ನು ನಮಗೆ ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೋಬೇಕು. ಸೀಮೆ ಬದನೆಕಾಯಿನ ಅದು ಆಲೂಗೆಡ್ಡೆ ಥರನೇ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಇದನ್ನು ಒಂದು ಬೌಲ್ಗೆ ಹಾಕಿ ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಅದನ್ನು ಬಿಡಬೇಕು ನೀರಲ್ಲಿ. ಆವಾಗ ಉಪ್ಪಿನಂಶ ಅದು ಎಳ್ಕೊಳ್ಳುತ್ತೆ ಸೀಮೆ ಬದನೆಕಾಯಿ. ಆವಾಗ ನಾವು ಬಜ್ಜಿ ಮಾಡಿದಾಗ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಒಂದು 5 ನಿಮಿಷ ನೀರಲ್ಲಿ ನೆನಾಕಿ, ಉಪ್ಪಿನ ನೀರಲ್ಲಿ. ಅಷ್ಟೊತ್ತಿಗೆ ನಾವು ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬನ್ನಿ ಬಜ್ಜಿಗೆ. ಈಗ ಒಂದು ಬೌಲ್ಗೆ, ಒಂದು ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಹಾಕಾದ್ಮೇಲೆ 1 ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಹಾಕಾದ್ಮೇಲೆ ಚೂರು ಅರಶಿನ ಹಾಕಿದ್ದೀನಿ. ಅರಶಿನ ಆ್ಯಂಟಿಬಯೋಟಿಕ್ಕು, ತುಂಬಾ ಒಳ್ಳೆಯದು. ಈಗ 1 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟು ಹಾಕೋದ್ರಿಂದ ಬಜ್ಜಿ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಾನು ಅಜ್ವೈನ್ ಕಾಳು ತಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕಿ, ಆವಾಗ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅಜ್ವೈನ್ ಕಾಳು. ಹೊಟ್ಟೆ ನೋವು ಬಂದಾಗ ಇದನ್ನು ಬಾಯಿಗೆ ಹಾಕ್ಕೊಂಬಿಟ್ಟು ನೀರು ಕುಡಿದ್ರೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿದ್ದೀನಿ, ಸೋಡಾ ಜಾಸ್ತಿ ಹಾಕಬೇಡಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಥರ ಬಜ್ಜಿ ಮಾಡಿಕೊಂಡು ಟೀ ಟೈಮಲ್ಲಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿ ಕೂಡ ಇರುತ್ತೆ. ನೋಡಿ, ಈ ಥರ ನೀರು ಹಾಕ್ಬಿಟ್ಟು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಲಿಸ್ಕೊಳ್ಳಿ. ನಿಮಗೆ ಬಜ್ಜಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಬಜ್ಜಿ ಹಾಕೋದಕ್ಕೆ. ನೋಡಿ, ಇವಾಗ ನಾನು ಕಲಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೀವು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾವೇನೇ ಮಾಡಿದ್ರು ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಬರುತ್ತೆ. ಈಗ ಒಂದು 5 ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಡಿ. ಆವಾಗ ಒಂದು 5 ನಿಮಿಷ ಬಿಟ್ಟರೆ ಆಮೇಲೆ ಹಾಕೋದ್ರಿಂದ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ 5 ನಿಮಿಷ ಇದು ಆಗಿದೆ. ನೀರಲ್ಲಿ ಉಪ್ಪಿನ ನೀರೆಲ್ಲ ಸ್ವಲ್ಪ ಅದಕ್ಕೆ ಹೀರ್ಕೊಂಡಿದೆ. ಇವಾಗೆಲ್ಲ ತಕ್ಕೊಂಡಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಇವಾಗ ನೋಡಿ, ಈ ಥರ ಬಜ್ಜಿ ಹಿಟ್ಟು ಸಹ ಒಂದು 5 ನಿಮಿಷ ನೆನೆದಿದೆ. ಇವಾಗ ಇನ್ನೊಂದು ಸಲ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಹಿಟ್ಟನ್ನು ನಾವು ಕಲಸಾದ್ಮೇಲೆ. ಆವಾಗ ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಒಂದೊಂದೇ ಹದ್ಬಿಟ್ಟು ಕಡಲೆ ಹಿಟ್ಟಲ್ಲಿ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಈ ಥರ ಎಣ್ಣೆ ಕಾದಿರಬೇಕು ನಾವು ಬಜ್ಜಿ ಹಾಕಬೇಕಾದ್ರೆ. ಒಂದೊಂದಾಗೆ ನಿಧಾನಕ್ಕೆ ಬಿಡಿ. ಈ ಟೈಮಲ್ಲಿ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ನೆಂಟರು ಬಂದಾಗ ಸೀಮೆ ಬದನೆಕಾಯಿ ಇದ್ದರೆ ನಾವು ಬೇಗನೆ ಮಾಡ್ಬೋದು. ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಹೊಸಬ್ರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್